ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ನಿಜ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದನ್ನ ಯಾಕೆ ಘೋಷಣೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಇತ್ತು. ಡಿಕೆ ಶಿವಕುಮಾರ್ ಹೆಸರನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ. 3 ಗಂಟೆಗೆ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡುತ್ತಾರೆ. ತನ್ನ ಆರಾಧ್ಯ ದೈವ ಅಜ್ಜಯ್ಯನ ಮಠಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯನ ಪೀಠದ ಶಿವಯೋಗೀಶ್ವರ ಸ್ವಾಮಿ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆಯಲಿದ್ದಾರೆ. ಅಜ್ಜಯ್ಯನ ಪರಮ ಭಕ್ತರು ಡಿಕೆ ಶಿವಕುಮಾರ್. ಈ ರೀತಿ ರಾಜಕೀಯ ಏರಿಳಿತದಲ್ಲಿ ಯಾವತ್ತೂ ಕೂಡ ಅಜ್ಜಯ್ಯನನ್ನ ಮರೆತಿಲ್ಲ ಡಿಕೆ ಶಿವಕುಮಾರ್ ಅವರು. ಮೊನ್ನೆ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ದೆಹಲಿಗೆ ಕರೆದಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಅಜ್ಜಯ್ಯನ ದರ್ಶನ ಪಡೆದು ದೆಹಲಿ ಫ್ಲೈಟ್ ಹತ್ತಿ ದೆಹಲಿಯಲ್ಲಿ ಮ್ಯಾರಥಾನ್ ಸಭೆಯ ನಂತರ ಡಿಕೆ ಶಿವಕುಮಾರ್ ಅಲ್ಲೇ ಉಳ್ಕೊಂಡಿದ್ರು. ಡಿಕೆ ಸುರೇಶ್ ವಾಪಸ್ ಬಂದು ಅಣ್ಣನ ಪರವಾಗಿ ಅಜ್ಜಯ್ಯನ ದರ್ಶನ ಪಡೆದ್ರು. ಈಗ ಇವತ್ತು 2:30 ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ಅಜ್ಜಯ್ಯನ ದರ್ಶನಕ್ಕೆ ಹೋಗಲಿದ್ದಾರೆ ಇವತ್ತು 3 ಗಂಟೆಗೆ. ಈ ಹಿಂದೆಯೂ ಕೂಡ ಅಧಿಕಾರ ಸಂಘರ್ಷ ಇರಲಿ, ರಾಜಕೀಯ ಏರಿಳಿತ ಇರಲಿ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ನೊಣವಿನಕೆರೆ ಅಜ್ಜಯ್ಯನ ದರ್ಶನ ಪಡೆಯಲಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. 2:30 ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸುತ್ತಾರೆ. ಒಂದು ಮಾತು ಯಾವತ್ತೂ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು, ಪ್ರಯತ್ನ ಫಲ ಕೊಡದೇ ಇರಬಹುದು. ಸಿಎಂ ಗದ್ದುಗೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಎಲ್ಲೂ ಸಹ ಗೊಂದಲ ಮೂಡಿಸಿಲ್ಲ. ಬಹಳ ತಾಳ್ಮೆಯಿಂದ ಬಹಳ ಅಚ್ಚುಕಟ್ಟಾಗಿ ಪ್ರಯತ್ನವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಎಲ್ಲೂ ಸಹ ತಮ್ಮ ಹೇಳಿಕೆ ಮತ್ತು ತಮ್ಮ ನಡವಳಿಕೆ, ತಾವಿಡುವಂತಹ ಹೆಜ್ಜೆ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಹೆಜ್ಜೆ ಇಟ್ಟಿದ್ದಾರೆ. ಪ್ರಯತ್ನ ಫಲ ಕೊಡದೇ ಇರಬಹುದು, ಆದ್ರೆ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಇವತ್ತು ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಆ ಪ್ರಾರ್ಥನೆ ಫಲ ಕೊಟ್ಟಿದೆ. ಆ ಪ್ರಾರ್ಥನೆ ಫಲ ಕೊಟ್ಟಿದೆ. ಕಳೆದ 6 ತಿಂಗಳಿಂದ ಅಂತೂ ಸಂಘರ್ಷ ಬಹಳ ಜೋರಾಗಿ 2.5 ವರ್ಷ ಒಪ್ಪಂದ ಅಂತ ಹೇಳಿದಾಗ 2.5 ವರ್ಷ ಅಧಿಕಾರಾವಧಿ ಮುಗಿತಾ ಬರ್ತಾ ಇದ್ದಂತೆಯೇ ಈ ಚರ್ಚೆ ಬಹಳ ಜೋರಾಗಿ ನಡೀತು. ಪ್ರಯತ್ನಗಳಾಯ್ತು. ಡಿಕೆ ಶಿವಕುಮಾರ್ ಪ್ರತಿ ಬಾರಿ ದೆಹಲಿಗೆ ಹೋದಾಗ್ಲೂ ಇದೇ ವಿಚಾರಕ್ಕ ಅನ್ನೋ ಚರ್ಚೆ ಶುರುವಾಯಿತು. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಗ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈ ಕಡೆ ಈ ಬಣದವರು ಮತ್ತೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈ ತಿಕ್ಕಾಟ ಇದ್ದೇ ಇತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ. ಆದ್ರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ಯಾವ ಬಣದವರು ಯಾವುದೇ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಗೊಂದಲ ಆಗಬಾರದು ಅಂತ. ಈ ಪ್ರಕ್ರಿಯೆ ಏನಿದೆ, ಸಿಎಂ ರಾಜೀನಾಮೆ ಪ್ರಕ್ರಿಯೆ, ಇದು ಇಷ್ಟು ಸ್ಮೂತ್ ಆಗಿ ಮುಗಿಯತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಒಂದಷ್ಟು ಗೊಂದಲಗಳಾಗತ್ತೆ. ಮನಸ್ಸು ಮಾಡಿದ್ರೆ ಅಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬಹುದಾದಂತಹ ವಾತಾವರಣ ಕೂಡ ಇದೆ. ಬಟ್ ಹಂಗ್ ಮಾಡಿಲ್ಲ. ಈ ಕ್ರೆಡಿಟ್ ಹೈಕಮಾಂಡ್ಗೆ ಹೋಗತ್ತಾ, ಈ ಕ್ರೆಡಿಟ್ ಸಿದ್ದರಾಮಯ್ಯನವರಿಗೆ ಹೋಗತ್ತಾ? ಇಬ್ರು ಕೂಡ ಬಹಳ ಜವಾಬ್ದಾರಿಯುತವಾಗಿ ಹೆಜ್ಜೆ ಇಟ್ಟಿದ್ದಾರೆ. ಒಟ್ನಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಪಟ್ಟ ಏರ್ತಿದ್ದಾರೆ. ಸರ್ಕಾರ ರಚನೆ ಆದಾಗಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು. ಆದ್ರೆ ನಾನು ಎಲ್ಲೂ ಬಹಿರಂಗವಾಗಿ ಒಪ್ಪಂದದ ಬಗ್ಗೆ ಮಾತನಾಡಿಲ್ಲ. ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಮಾತು. ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರು, ಈ ಒಪ್ಪಂದದ ಬಗ್ಗೆ ಮಾತಾಡಿದ್ರು, ಈ ಕಮಿಟ್ಮೆಂಟ್ ನ ಬಗ್ಗೆ ಮಾತಾಡಿದ್ರು. ಆದ್ರೆ ಅದನ್ನ ಯಾರೂ ಒಪ್ಕೊಂಡಿರ್ಲಿಲ್ಲ. ಆ ಮಾತನ್ನ ಮತ್ತೆ ಯಾವತ್ತೂ ಡಿಕೆ ಶಿವಕುಮಾರ್ ಅವರು ಕೂಡ ರಿಪೀಟ್ ಮಾಡಿರ್ಲಿಲ್ಲ. ಈ ಒಪ್ಪಂದದ ಬಗ್ಗೆ ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಹೇಳ್ತಾ ಇದ್ದಿದ್ದು ನಮಗಿದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಆದ್ರೆ ಇಂಥದ್ದೊಂದು ಒಪ್ಪಂದ ಆಗಿದೆ ಅನ್ನೋದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಡೇ 1 ಇಂದ ಕೂಡ ಇದು ಚರ್ಚೆ ಆಗಿದೆ. ಒಂದು ಒಪ್ಪಂದ ಆಗಿದೆ ಅಂತ. 2.5 ವರ್ಷ ಪದೇ ಪದೇ ಸಿಎಂ ಬದಲಾವಣೆ ಅನ್ನೋದು ಚರ್ಚೆಗೆ ಬರ್ತಾನೆ ಇತ್ತು. ಸಿಎಂ ಬಣದವರು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇರೋವಾಗ ಮತ್ತೇನ್ ಚರ್ಚೆ ಅಂತಿದ್ರು. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬಣದವರು, ಡಿಕೆ ಶಿವಕುಮಾರ್ ಕೂಡ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ, ಪಕ್ಷ ಸಂಘಟನೆಗೆ ಇಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದಾರೆ. ಅವರು ಕೂಡ ಸಿಎಂ ಆಗಬೇಕು ಅಂತ. ಒಟ್ನಲ್ಲಿ ಆ ಎಲ್ಲಾ ತಿಕ್ಕಾಟಗಳು ಈಗ ಅಂತ್ಯ ಕಂಡಿದೆ.
ಕ್ಲೈಮ್ಯಾಕ್ಸ್ ಇವತ್ತು ಸಿದ್ದರಾಮಯ್ಯನವರು 2:30ಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಇವತ್ತು ನಡೆದಂತ ಬ್ರೇಕ್ಫಾಸ್ಟ್ ಸಭೆ 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುವಂತೆ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಚಿವರನ್ನ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಆಡಿದಂತ ಮಾತು, ನಿಮ್ಮ ಸಹಕಾರದಿಂದಲೇ ಮುಂದಿನ 2 ವರ್ಷ ಸರ್ಕಾರ ನಡೆಸೋಣ. ಮುಂದಿನ ಚುನಾವಣೆ ಅಂದ್ರೆ 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಬರಬೇಕು. ಅದೇ ರೀತಿ ಕೆಲಸ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲಾ ಸಚಿವರನ್ನ ಉದ್ದೇಶಿಸಿ ಮಾತನಾಡಿ, ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ 2 ವರ್ಷ ಸಮರ್ಥವಾಗಿ ಆಡಳಿತವನ್ನ ರಾಜ್ಯಭಾರವನ್ನ ನಡೆಸಬೇಕಾದಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಮೇಲೆ. ಇಷ್ಟು ದಿನದ ಕಥೆಯೇ ಬೇರೆ. ಈ ಬಣ ರಾಜಕೀಯ, ಅಧಿಕಾರ ಸಂಘರ್ಷ, ಈ ಎಲ್ಲಾ ಜಟಾಪಟಿಗಳು ಈಗ ಒಂದು ಕಡೆ. ಮುಂದಿನ 2 ವರ್ಷ ಸಮರ್ಥವಾಗಿ ಆಡಳಿತ ನಡೆಸಬೇಕು. 2028ರ ಚುನಾವಣೆಗೆ ಮತ್ತೆ ರೆಡಿ ಆಗಬೇಕು. ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.